ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನಂ ಹಯಗ್ರೀವಂ ಉಪಾಸ್ಮಹೆ. ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ, ಜಾತಕದಲ್ಲಿ ಈ ರೀತಿ ಇದ್ದರೆ ನೀವು ಮಾಟಮಂತ್ರಕ್ಕೆ ಒಳಗಾಗುತ್ತೀರಾ. ನೋಡಿ, ಜಾತಕದಲ್ಲಿ ಲಗ್ನ ಯಾವುದೇ ಆಗಿರಲಿ, ನಾನು ಲಗ್ನ ಇದನ್ನು ತಗೊಂಡಿದ್ದೀನಿ. ಲಗ್ನದಿಂದ 1, 2, 3, 4, 5, 6, 7, 8 ಮತ್ತು 9, 10, 11, 12 ಈ 8ನೇ ಮನೆಯಲ್ಲಿ ಮತ್ತು 12ನೇ ಮನೆ, ಮುಖ್ಯವಾಗಿ ನಿಮ್ಮ ಲಗ್ನದಿಂದ 8ನೇ ಮನೆ ಮತ್ತು 12ನೇ ಮನೆ, ಲಗ್ನ ಭಾವದಿಂದ ಬರುವ 8 ಮತ್ತು 12ನೇ ಮನೆ ಲಗ್ನಕ್ಕೆ ಅಶುಭ ಫಲವನ್ನು ಕೊಡುತ್ತೆ, ಕಷ್ಟ ಕೊಡುತ್ತೆ, ಅಶುಭ ಫಲವನ್ನು ಕೊಡುತ್ತೆ. ಓಕೆನಾ? ಆದರೆ 8, 12ರಲ್ಲಿ ಈ ಗ್ರಹಗಳು ಕುಳಿತಿದ್ದರೆ, ನೋಡಿ, ರಾಹು ಆಗಿರ್ಬೋದು ಅಥವಾ ಮಾಂದಿ ಆಗಿರ್ಬೋದು, ಈ ಗ್ರಹಗಳು ಕುಳಿತಿದ್ದರೆ ವ್ಯಕ್ತಿ ವಾಮಾಚಾರಕ್ಕೆ ಒಳಗಾಗುತ್ತಾನೆ. ಮತ್ತು ಈ ಘಟನೆ ಯಾವಾಗ ನಡೆಯುತ್ತದೆ ಅಂತ ನಾವು ನೋಡುವಾಗ ವೀಕ್ಷಕರೇ, ಆ ರಾಹು ದಶಾ ಭುಕ್ತಿ ಕಾಲದಲ್ಲಿ ಈ ಘಟನೆ ನಡೆಯುತ್ತೆ ವೀಕ್ಷಕರೇ. ನೋಡಿ, ಇಲ್ಲಿ ಮಾಂದಿ, ಇಷ್ಟು ದಿನ ನಾನು ಮಾಂದಿನ ತಗೋತಿರ್ಲಿಲ್ಲ, ಬಟ್ ಇಲ್ಲಿ ಮಾಂದಿ ವಿಚಾರ ಬಂದಾಗ ಏನಾಗುತ್ತೆ ಅಂದರೆ, ಮಾಂದಿ ಬಂದು ಶನಿಯ ಮಗ ಅಂತಲೂ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಎಲ್ಲ ಗ್ರಹಗಳು ಏನು ಮಾಡ್ತವೆ ಅಂದರೆ, ಅವು ಅವ್ರದ್ದೇ ಆದ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಬಟ್ ಇದೇನಾಗುತ್ತೆ, ಮಾಂದಿ ಬೇರೆಯವರ ಒಂದು ಅನುಭವಕ್ಕೆ ಬರಲ್ಲ. ಏನಾಗುತ್ತೆ ಅಂತಂದರೆ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ರಾವಣ ತುಂಬ ತಪಸ್ಸನ್ನು ಮಾಡಿ ಒಳ್ಳೊಳ್ಳೆ ಶಕ್ತಿಗಳನ್ನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾನೆ. ಅವನ ಮಗ ಇಂದ್ರಜಿತ್ತು ಜನಿಸಬೇಕಾದ್ರೆ ಗ್ರಹಗಳೆಲ್ಲ, ನನ್ನ ಮಗನ ಜಾತಕದಲ್ಲಿ ಗ್ರಹಗಳೆಲ್ಲ ಇದೇ ರೀತಿ ಪ್ಲೇಸ್ಮೆಂಟ್ ಇರಬೇಕು ಅಂತ ಪ್ಲೇಸ್ಮೆಂಟ್ ಮಾಡೋದಕ್ಕೆ ಹೊರಡ್ತಾನೆ. ಆವಾಗ ಬೇರೆ ಗ್ರಹಗಳು ಯಾವುವು ಆ ಪ್ಲೇಸ್ಮೆಂಟ್ಗೆ, ಆ ಒಂದು ವಿಚಾರಕ್ಕೆ ಒಪ್ಕೊಳ್ಳಲ್ಲ. ಮಾಂದಿ ಮಾತ್ರ ಆ ಒಂದು ಪ್ಲೇಸ್ಮೆಂಟ್ಗೆ ಒಪ್ಕೊಳ್ಳುತ್ತೆ. ಅದರಿಂದ ನವಗ್ರಹದಿಂದ ಈ ಮಾಂದಿನ ಇದಕ್ಕೆ ಅನ್ಫಿಟ್ಟು, ಗ್ರಹಗಳ ಜೊತೆ ನೀನು ಇದಕ್ಕೆ ಅನ್ಫಿಟ್ ಅಂದ್ಬಿಟ್ಟು ದೇವಾನುದೇವತೆಗಳು ತೆಗೆದಾಕ್ಬಿಟ್ಟಿದ್ದಾರೆ. ಆದ್ರೂ ಮಾಂದಿ ಒಂದು ಜಾತಕದಲ್ಲಿ ಇದ್ದೇ ಇರ್ತಾನೆ. ಆ ಮಾಂದಿ ಏನಾದರೂ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಇದ್ದಾಗ ನಿಮ್ಮ ಶತ್ರುಗಳ ಒಂದು ಇಚ್ಛೆ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಇದು ಅವರಿಗೆ ಸಪೋರ್ಟ್ ಮಾಡಿಬಿಡುತ್ತೆ ಮಾಂದಿ. ಆದ್ದರಿಂದ ಮಾಂದಿ ಎಲ್ಲಿದ್ದಾನೆ ಅಂತ ನೋಡ್ಕೊಬೇಕು ವೀಕ್ಷಕರೇ. ಮತ್ತು ರಾಹುನು ಅಷ್ಟೇ ವಾಮಾಚಾರಕ್ಕೆ 8 ಮತ್ತು 12ನೇ ಮನೆಯಲ್ಲಿದ್ದಾಗ ವಾಮಾಚಾರಕ್ಕೆ ಬೇಗ ಅವರು ಸಿಗಾಕೊಂಡ್ಬಿಡ್ತಾರೆ ವೀಕ್ಷಕರೇ. ಈಗ ಇದಕ್ಕೆ ಆಪೋಸಿಟ್ಟಾಗಿ 5ನೇ ಮನೆ ಮತ್ತು 9ನೇ ಮನೆ, 5ನೇ ಮನೆ ಬಂದು ಪೂರ್ವ ಪುಣ್ಯಸ್ಥಾನ, 9ನೇ ಮನೆ ಬಂದು ದೈವಾನುಗ್ರಹ. ಈ ಮನೆಗಳಲ್ಲಿ ಏನಾದರೂ ಗ್ರಹಗಳು ಇದ್ದಾಗ ಆ ವಾಮಾಚಾರ ಅನ್ನೋದು ವರ್ಕ್ ಆಗಲ್ಲ, ಅಥವಾ ಅದು ಮಾಡಿಸಿದ್ರೂ ಅದರಿಂದ ಹೊರ ಬರ್ಬೋದು. ಇಲ್ಲಿ ಇಲ್ಲ, ಇಲ್ಲಿ ಮಾತ್ರ ಇದೆ ಅಂತಂದಾಗ ಅಂಥ ಜಾತಕದವರು ವಾಮಾಚಾರಕ್ಕೆ ಸಿಗಾಕೋತಾರೆ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ.